ಮೌಲಿಂಗೆ 2-3 ದಿನದಿಂದ ಹೇಳ್ತಾನೆ ಇದ್ದಳಕ್ಕೂ ಮತ್ತೆ ರಿಪೀಟ್ ಆಗಿ ಹಲ್ಲು ನೋವು ಅಂತ. ಸೊ ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸೋದು, ಅದಾದ್ಮೇಲೆ ಏನೋ ಹತ್ರ ಒಂದ್ಸತಿ ತೋರಿಸ್ಬೇಕು ಅವಳಿಗೆ. ಸಿಮೆಂಟ್ ಹಾಕ್ಬಿಟ್ಟು ಆಮೇಲೆ ಸಿಮೆಂಟ್ ಮೇಲೆ ಕ್ಯಾಪ್ ಹಾಕೋದು. ಟೋಪಿ ಸೆಲೆಕ್ಷನ್ ಮಾಡ್ತಾ ಇದೀಯಾ? ಟೋಪಿ ಆಯ್ತಾ? ಮಸಾಜ್ ಎಲ್ಲ ನಿಂದು. ಡಾಕ್ಟರ್ನ ದೇವರಂತ ನಂಬ್ಕೊಂಡೈತೀವಿ, ಅವರೇ ಕಿತ್ ಕಳಿಸಿದ್ರೆ ನಾವೇನ್ ಮಾಡೋದು? ಹೀರೋ ಹಾಟ್ ಇದೇ ಸರ್ ಯಾಕಮ್ಮ ಕೈ ಇಟ್ರಿ? ಸುಟ್ಬಿಟ್ಲು ಕಣವ ಅವಳು ಪಾಪ. ನನ್ನ ಹೆಂಡತಿ ಮೇಲೆ ಅನ್ಯಾಯ ಮಾತಾಡ್ಬಿಟ್ಟಿದ್ದೀನಿ. ನನ್ನ ಮಗ ಎಷ್ಟು ಕೇರಿಂಗ್ ಅಂದರೆ, ತಾನು ಕುಡಿಯೋದಲ್ದೇ ಆ ಬೆಕ್ಕುಗೂ ನೀರು ಕುಡಿಸ್ತಾ ಇದ್ದಾನೆ. ಅಷ್ಟು ಕೇರಿಂಗ್ ಅಲ್ವಾ ಮಗನೇ? ಕುಡ್ಸು ಮಗನೇ, ಕುಡ್ಸು. ಅಯ್ಯೋ ಕುಡ್ಸು. ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಹಲೋ ಬಡಿ, ಹಲೋ. ಸೂಪರ್ ಆಗಿ ರೆಡಿ ಆಗಿದ್ದೀರಾ ನೀವು. ಬಾಯ್ ಬಾಯ್. ಹಾಂ ಆಗ್ತೀನಿ. ಬಾಯ್ ಬಾಯ್. ಬನ್ನಿ, ಕಲರ್ ಡ್ರೆಸ್ ಹಾಕೊಂಡಿದ್ದೀರಾ? ಸ್ಕೂಲ್ಗೆ ಹೋಗೋಣ ಇವತ್ತು. ಸ್ಕೂಲಲ್ಲಿ ಕಲರ್ ಡ್ರೆಸ್. ಬನ್ನಿ. ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡ್ಬಿಟ್ಟು ಆಮೇಲೆ ಬರೋದು. ಮೈ ಕ್ಯೂಟಿ ಫೆಲೋ. ಅಪ್ಪ ಹಾಂ. ಅವನವನ್ನ ಅಲ್ಲಿ ಡ್ರಾಪ್ ಮಾಡಿ ಬಂದು ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸಮಯ 12 ಇಲ್ಲಿದೆ ಹೊರೆ. ಇನ್ನು 1:45 ಗಂಟೆ ಅಷ್ಟೇ ಟೈಮ್ ಇರೋದು. 1:45 ಗಂಟೆಯಲ್ಲಿ ಏನೇನು ಆಟಾಡ್ಕೊಬೋದು ಎಲ್ಲನೂ ಆಟಾಡ್ಕೊಬೇಕು. ಅದೇನೇನೆಂದರೆ, ಮೌಲಿಂಗೆ 2-3 ದಿನದಿಂದ ಹೇಳ್ತಾನೆ ಇದ್ದಳಕ್ಕೂ ಮತ್ತೆ ರಿಪೀಟ್ ಆಗಿ ಹಲ್ಲು ನೋವು ಅಂತ. ಸೊ ಒಂದ್ಸತಿ ಡಾಕ್ಟರ್ ಹತ್ರ ತೋರಿಸೋದು, ಅದಾದಮೇಲೆ ಗೈನೋ ಹತ್ರ ಒಂದ್ಸತಿ ತೋರಿಸ್ಬೇಕು ಅವಳಿಗೆ. ಇವಾಗ ಏನಕ್ಕೆ ಅಂತಂದರೆ ಎಕ್ಸಸೈಸ್ ವರ್ಕೌಟ್ ಎಲ್ಲ ಶುರು ಮಾಡ್ಬೋದಾ ಅಂತಂದ್ಬಿಟ್ಟು ಅವಳಿಗೆ ಕನ್ಫರ್ಮೇಷನ್ ಬೇಕು. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ ಅದೊಂದು. ಸೊ ಇವಾಗ 2 ಕೆಲಸನ. ಅದ್ರ ಮಧ್ಯ ಇನ್ನೊಂದು, ಈ ನಿಮ್ಮ ಯೂಟ್ಯೂಬ್ ಇಂಟರ್ಗ್ರೇಷನಿಗೆ ಒಂದೇನೋ ಬಂದಿದೆ, ಒಂಚೂರು ಪ್ರಮೋಷನ್ ಥರ, ಅದ್ರದ್ದೇನೋ ಒಂಚೂರು ಶೂಟ್ ಮಾಡಿದೆ. ಸೊ ಇಷ್ಟು ಕೆಲಸಗಳಿದೆ ಈಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ವೆಲ್ಕಮ್ ಬ್ಯಾಕ್ ಮಾಡ್ತೀನಿ. ನಾನು ಹೇಳ್ತೀನಿ ಗೊತ್ತಾ, ಅವತ್ತು ಹೋಗಿದ್ದೆ ಗೊತ್ತಾ ನಿನಗೆ, ರಿಪೇರಿ ಮಾಡಿಕೊಟ್ರಲ್ಲ, ಅಲ್ಲ ಆ ಡಾಕ್ಟರ್ ಹತ್ರನೇ ಹೋಗ್ಬಿಡೋದು. ಅದೇ ಅವರು ಸರ್ಜನ್ ಅಲ್ಲ, ಅವರೇ ಹೇಳ್ತಿರೋದು ನೀವು ಸರ್ಜನ್ ಹತ್ರ ಹೋಗ್ಬೇಕು ಅಂತ. ಓಕೆ, ಅವ್ರು ಅವತ್ತು ಹೇಳಿದ್ದೆ ಇದನ್ನ ನಾನ್ ಮಾಡಕ್ಕಾಗಲ್ಲ, ಸರ್ಜನ್ ಮಾಡ್ಬೇಕು ಅಂತ. ಯು ರಿಮೆಂಬರ್? ಥ್ಯಾಂಕ್ ಗಾಡ್ ಹಿ ರಿಮೆಂಬರ್. ಸುಮ್ಮನೆ ಅಂತ ಅನ್ಕೊಂಡೆ. ಬೇಕಾದ್ರೆ ಹೋಗೋಣ, ನಂಗೇನು ಬೇಕಾದ್ರೆ ಅವ್ರು ಹೇಳ್ತಾರೆ. ನಂಗೇನಂದ್ರೆ ಡೈರೆಕ್ಟ್ ಸರ್ಜನ್. ಚೈತ್ರ ಸಜೆಸ್ಟ್ ಮಾಡೋದು ಸರ್ಜನ್. ನಾನು ಹೇಳಿದೆ ಅವಳಿಗೆ ನಂಗೆ ಸರ್ಜನೇ ಬೇಕು ಅಂತ. ಹೌದು, ಸರಿ ಮಾತಾಡ್ಬಿಡಿ. ಸೊ ಇವಾಗ ನಾನು ಡೆಂಟಲ್ ಅವ್ರ ಹತ್ರ ಮಾತಾಡಬೇಕು. ಏನೇನೇನೇನು ಬರುತ್ತೆ ಗೊತ್ತಾ ಗೈಸ್? ನೋಡಿ, ಆನವ್ಗೆ ಪೇರೆಂಟ್ಸ್ ಹ್ಯಾಂಡ್ ಬುಕ್ ಅಂತ ಕೊಡ್ತಾರೆ. ಸೊ ಅದರಲ್ಲಿ ಅವನಿಗೆ ಡೈಲಿ ಏನೇನು ಕಳಿಸ್ಬೇಕು ಅಂತ ಟೈಮ್ ಟೇಬಲ್ ಕಳಿಸಿದ್ದಾರೆ. ಅಂದರೆ ಬ್ರೇಕ್ಫಾಸ್ಟೇ? ಅವನಿಗೆ ಲಂಚ್ ಬಾಕ್ಸ್. ಹಂಗಂದ್ರೆ ಅದರಲ್ಲಿ ಊಟದಲ್ಲೂ ತಾರತಮ್ಯ ಇರಲ್ಲ ಅವಾಗ? ಎಲ್ಲ ಇವಾಗ ನಾವು ಅದನ್ನೇ ಮಾಡ್ಕೊಂಡು ಮಕ್ಳಿಗೂ ಅದನ್ನೇ ತಿನ್ನಿಸ್ಬೇಕು ಅಂತ. ಅವ್ರು ಏನೇನು ಹೇಳಿದ್ದಾರೆ, ವೆಜಿಟೇಬಲ್ ಪೋಹ, ಒಂದು ಆಪಲ್. ನಾವು ಅದನ್ನಂದ್ರೆ ಹಂಗಲ್ಲ, ಬೇರೆ ಮಕ್ಕಳಿಗೆ ಆತರ ಇನ್ಸೆಕ್ಯೂರ್ ಇರಲ್ಲ. ಕೆಲವೊಬ್ರು ಬಿಸ್ಕೆಟ್ ಹಾಕಿ ಕಳಿಸ್ಬಿಡ್ತಾರೆ, ಕೆಲವೊಬ್ರು ಬರೀ ಹಣ್ಣಾಗಿ ಕಳಿಸ್ಬಿಡ್ತಾರೆ. ನಾನು ಅದನ್ನೇ ಫಸ್ಟ್ ಮಾತಾಡಿದವ್ರ ಹತ್ರ. ಅವಾಗೆ ಮಕ್ಕಳು ಬೇರೆ ಬೇರೆ ಫುಡ್ಗಳನ್ನ ತಿನ್ನೋದಕ್ಕೆ ಇಂಟ್ರೊಡ್ಯೂಸ್. ಈಗ ಯೂನಿಫಾರ್ಮ್ ಹೆಂಗೆ ಎಲ್ಲರೂ ಒಂದೇ ತರ ಅಂತ ಇರುತ್ತೆ, ಹಂಗೆ ಮಕ್ಕಳಿಗೂ ಊಟ ಒಂದೇ ತರ ಅಂದಾಗ ಆಪ್ಷನ್ ಇರಲ್ಲ, ಅದೇ ತಿನ್ಕೊಂತ. ಅದೇ ಶೇರಿಂಗ್
ಕೇರಿಂಗ್ ಇರುತ್ತೆ. ಅವ್ರ ಬಾಕ್ಸ್ ಇವರಿಗೆ, ನಿಮ್ಮನೆ ಇಡ್ಲಿ ಚೆನ್ನಾಗಿತ್ತು, ಅದು ಓಕೆ, ಅದು ದೊಡ್ಡವರಾದ್ಮೇಲೆ ಅರ್ಥ ಮಾಡ್ಕೊಳಕ್ ಬಂದಾಗ ಈಗ ಕಷ್ಟ. ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವನ ನಡವಳಿಕೆಗಳು ಚೇಂಜ್ ಆಗಿದೆ. ಹೌದು ಆಯ್ತಾ, ಸ್ಲೈಟ್ ಆಗಿ ನಾವು ಪೇರೆಂಟ್ಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ಸ್ವಲ್ಪ ಪೇಷನ್ಸ್ ಬರ್ತಾ ಇದೆ ಅವನಿಗೆ. ಖಂಡಿತವಾಗ್ಲೂ ಅದನ್ನೇ ನಾನು ಫುಲ್ ರಿಸರ್ಚ್ ಮಾಡಿದಾಗ ಪೇಷನ್ಸ್ ಬರುತ್ತೆ. ಮತ್ತೆ ಅವನೇ ರೊಟೀನ್ ಲೈಫ್, ರೊಟೀನ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ ಕಲಿತಾರೆ, ಅದು ರಿಪೀಟ್ ಆದಾಗ ವಿಷಯಗಳು. ಆಮೇಲೆ ಕೂತ್ಕೊಂಡು ಊಟ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಹಂಗೆ ಏನೋ ಪಾಟಿ ಟ್ರೈನಿಂಗ್ ಎಲ್ಲ ಹೇಳ್ಕೊಟ್ಬಿಟ್ರೆ ಹೆಂಗಿರುತ್ತೆ? ಅದು ಹೇಳ್ಕೊಡ್ತಾರೆ, ಬಟ್ ದೇ ಹ್ಯಾವ್ ಯೆಟ್ ಟು ಸ್ಟಾರ್ಟ್. ಈಗಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಗುಡ್. ಈಶನ ಇವಾಗ ಹೇರ್ ಟ್ರಿಮ್ ಎಲ್ಲ ಮಾಡಿ ಅವನಿಗೆ ಬಾತ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಿರ್ತಾನೆ, ಹೀರೋ ಥರ. ಅವಾಗ ಬರ್ತಾನೆ. ಸೊ ಈಗ ಅವನ್ನ ಅಲ್ಲಿಗೆ ಬಿಟ್ಬಿಟ್ಟು ಹೋಗೋಣ. ಬಾಡಿ ಮಸಾಜ್ ಮಾಡ್ಕೊಬರ್ತಾನೆ ಈಗ. ಬಾಡಿ ಮಸಾಜ್ ಸ್ಪಾ ನೋಡ್ರಪ್ಪ, ಈಶಿಂಗೆ ಮಕ್ಕಳಿಗೆಲ್ಲ ನಾವೇ ಮಾಡ್ಕೊಳಲ್ಲ ಆ ಥರ ಇವ್ರಿಗೆಲ್ಲ ನಾವು ತಗೊಂಡಿದೀವಿ, ಮಾಡಬೇಕು. ತಗೋಬಾರ್ದಾಗಿತ್ತು ನೀವು. ಗೈಸ್, ಇಲ್ಲಿ ಯಾವುದೋ ಒಂದು ಡೆಂಟಲ್ ಕ್ಲಿನಿಕ್ ಕರ್ಕೊಂಡ್ಬಂದಿದ್ದಾರೆ ನಮ್ಮ. ಸರ್ಜನ್ ಬೇಕಾಗಿತ್ತು, ಒಟ್ಟಿನಲ್ಲಿ ಸರ್ಜನ್ ಬೇಕಾಗಿತ್ತು ನನ್ನ ಒಂದು ಪರಿಸ್ಥಿತಿಗೆ. ನಿಮ್ಮ ಹತ್ರ ಇದು ಸ್ಕ್ಯಾನ್ ಮಾಡಿದ್ರಲ್ಲ, ಅದ್ರದ್ದು ಫೋಟೋ ಇದೆ ಇದೆಯಾ? ಅದು ತಿಟ್ಕೊಂಡು ಹೋಗೋಣ. ಸೊ ಕರೆಕ್ಟ್, ಅದಕ್ಕಿಲ್ಲ ಅದು ಬೇರೆ ಆಗುತ್ತೆ. ಈಗ ಇವ್ರದ್ದು ರಿವ್ಯೂ ನೋಡ್ಬಿಡೋಣ. ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಬಂದಿದ್ದೀವಿ, ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿದೆ ಅದು 2ನೇ ಡೆಲಿವರಿ ಆದಾಗಿಂದ. ನಿನ್ನ ಬಾಡಿ ಹೆಂಗಾದರೂ ಹಾಳಾಗಲಿ ಅಂತ ಅಂದ್ಬಿಟ್ಟು ಹಾಡಾಗ್ತಿರೋದು ಇದಕ್ಕೆ. ಸರಿ, ಓಕೆ. ಏನಿವೆ ನಿಜ ಹೇಳು, ನಮ್ಮ ಡಾಕ್ಟ್ರುಗಳ ಹತ್ರ ಅಥವಾ ನಮ್ಮ ನಂಬಿಕೆ ಇರೋ ಡಾಕ್ಟ್ರುಗಳ ಹತ್ರ ಬಂತು ಅಂದರೆ ಸ್ವಲ್ಪ ಒಂಚೂರು ನೆಮ್ಮದಿ ಇರುತ್ತೆ ತಾನೇ? ಓಕೆ, ಬನ್ನಿ ಹೋಗೋಣ. ಈಗ ಕಾಫಿ ಕುಡಿತೀಯಾ? ನೋ ಫಾರ್ ಅಮೇಯ. ಗೈಸ್, ಈಗ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ನಾವು ನಾರ್ಮಲ್ ಎಲ್ಲಿ ತೋರಿಸ್ತಿದ್ವಿ ಅಲ್ಲೇ ಹೋದ್ವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಹಲ್ಲನ್ನ ಉಳ್ಸೋಕ್ಕಾಗಲ್ವಂತೆ, ಉಳಿಸಿದ್ರೂ ಅವರು ಟ್ರೈ ಮಾಡ್ಬೋದು ಅಷ್ಟೇ, ಗ್ಯಾರಂಟಿ ಇಲ್ಲ ಅಂತ ಇದ್ದಾರೆ. ಹೆಂಗಿದೆ ಅಂದರೆ, ನನಗೆ ಅದೇ ಡೆಂಟಲ್ದೆಲ್ಲ ಅಂದರೆ ಸಖತ್ ಸೆನ್ಸಿಟಿವ್ ಇರುತ್ತೆ ಪಾಪ, ಸಖತ್ ಭಯ ಆಗುತ್ತೆ. ಓಕೆ, ಅದಕ್ಕೆ ನೀನು ಏನೇ ಬಂದರೂ ಇಲ್ಲಿ ಸೇರ್ಕೊಳತ್ತಂತೆ. ಎಮೋಷನ್ಸ್ ಅದು ಬೇರೆ ವಿಷಯ. ಬಟ್ ಈಗೇನಂದರೆ ಇದು ತೋರಿಸಿ ಪಾಪ, ಅದು ಎಕ್ಸ್ರೇ ನಮ್ಮ ಫ್ಯಾಮಿಲಿಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನಂದರೆ, ಈಗ ಅಲ್ಲಿ ಕ್ಯಾಪ್ ಹಾಕಿದ್ದಾರೆ ಗೊತ್ತಾ, ಕ್ಯಾಪ್ ಹಾಕೋವಾಗ ಜಾಸ್ತಿ ಡ್ರಿಲ್ ಮಾಡಿಬಿಟ್ಟಿದ್ದಾರೆ. ಜಾಸ್ತಿ ಡ್ರಿಲ್ ಮಾಡಿ ಅದು ಸಿಮೆಂಟು ಬೋನ್ ಒಳಗಡೆ ತನಕ ಹೋಗಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಜಾಸ್ತಿ ಡ್ರಿಲ್ ಅಲ್ಲ. ಹೌದು, ಅದನ್ನೇ. ಈಗ ನಿಮಿಷ, ನಂಗೆ ಆಲ್ರೆಡಿ ಉಳ್ಕಲಾಗಿತ್ತು. ಆ ಉಳ್ಕಲ್ನ ತೆಗೆದು ಕ್ಯಾಪ್ ಹಾಕೋವಾಗ ಜಾಸ್ತಿ ಸಪ್ರೆಸ್ ಮಾಡಿ ಜಾಸ್ತಿ ಬೋನ್ ಒಳಗಡೆವರೆಗೂ ಹೋಗಿರೋದ್ರಿಂದ ಅದು ಸಿಮೆಂಟ್ ಅಲ್ಲಿವರೆಗೂ ಸ್ಪ್ರೆಡ್ ಆಗಿಬಿಡಿದೆ. ಏನು ಗೊತ್ತಾ, ಯೂಶಲಿ ನಾರ್ಮಲ್ ಆಗಿ ಇನ್ಫೆಕ್ಷನ್ ಆಗುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಇದು ಅವಳು ಹಲ್ಲು ಅಂದ್ಕೊಳ್ಳಿ, ಇಲ್ಲೆಲ್ಲ ಇದೆಯಾ ಗೊತ್ತಾ, ಇಲ್ಲಿ ಪಿಂಗ ಪಿಂಗ ಪಿಂಗ, ಇದು ಬೋನ್, ಇದು ಇಲ್ಲಿ ಬೋನಿಗೆ ಈ ಹಲ್ಲು ಬಂದು ಇರುತ್ತೆ, ಪ್ಲಾಂಟ್ ಆಗಿರುತ್ತೆ ಅಲ್ವಾ. ಇವಳಿಗೆ ಇಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ಎಷ್ಟು ವರ್ಷದ ಹಿಂದೆ ಪಾಪ ಅದು ನಿಂಗೆ ಪ್ಲಾಂಟ್ ಇದು ಮಾಡಿದ್ದು? ಆಯ್ತು ರೀ, 12 ವರ್ಷ ಆಯ್ತು. 12 ವರ್ಷದ ಹಿಂದೆ ಅವಳಿಗೆ ಇನ್ಫೆಕ್ಷನ್ ಆಗಿತ್ತು ಇಲ್ಲಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಇದನ್ನ ಕ್ಲೀನ್ ಮಾಡಿಬಿಟ್ಟು ಆ ಜಾಗದಲ್ಲಿ ಸಿಮೆಂಟ್ ಹಾಕ್ಬಿಡ್ತಾರೆ. ಅವ್ರು ಕ್ಲೀನ್ ಮಾಡ್ತಾ ಏನು ಮಾಡಿದ್ದಾರೆ ಗೊತ್ತಾ, ಇಲ್ಲೆಲ್ಲ ಸಿಮೆಂಟ್ ಹಾಕ್ತಾರೆ. ಸಿಮೆಂಟ್ ಹಾಕ್ಬಿಟ್ಟು ಆಮೇಲೆ ಆ ಸಿಮೆಂಟ್ ಮೇಲೆ ಕ್ಯಾಪ್ ಹಾಕೋದು. ಓಕೆನಾ, ಸಿಮೆಂಟ್ನ ಗ್ರಿಪ್ಪಾಗಿ ಕೂರಿಸೋದು. ಈ ಜಾಗನ ಖಾಲಿ ಬಿಟ್ಟರೆ ಮತ್ತೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫುಲ್ ಡ್ರ್ ಅಂತ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಕ್ಯಾಪ್ ಹಾಕ್ತಾರೆ, ಆಯಿತಾ. ಇವಳಿಗೆ ಏನಾಗಿದೆ ಅಂತಂದರೆ, ಆ ಕ್ಯಾಪ್ ಹಾಕಿರೋ ಜಾಗ ಇರಿ, ಇಲ್ಲಿ ನೋಡಿ, ಕ್ಯಾಪ್ ಹಾಕಿದ್ದು ನೋಡಿ, ಇದು ಕ್ಯಾಪು, ಇದು ಸಿಮೆಂಟ್. ಹಿಂಗೆ ಇದು ಫುಲ್ ಡ್ರಿಲ್ ಮಾಡಿ ಇಲ್ಲಿ ಸಿಮೆಂಟ್ ರೂಟ್ ಅದು ರೂಟ್ಗೆ ಸಿಮೆಂಟ್ ಹಾಕಿರೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ಇದೆಲ್ಲ ಬೋನ್ಗೆ ಆ ಸಿಮೆಂಟ್ ಲೀಕ್ ಆಗ್ಬಿಟ್ಟಿದೆ. ಈ ಬಿಳಿ ಕಾಣಿಸ್ತಾ ಇದೆಯಲ್ಲ, ಈ ಬ್ಲ್ಯಾಕ್ ಎಲ್ಲ ಇದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್, ಇದು ಇನ್ಫೆಕ್ಷನ್. ಸೊ ಬೋನಿಗೆ ಇನ್ಫೆಕ್ಷನ್ ಹರಡ್ಬಿಟ್ಟಿದೆ ಈಗ.
ಸೊ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ ಈಗ ಈ ಟೂತು ಸತ್ತು ಹೋಗಿದೆ, ಅಂದರೆ ಈ ಟೂಟಿಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ನೀವು ಮತ್ತೆ ನಾವು ಬೇಕಿದ್ದರೆ ಇದನ್ನೆಲ್ಲ ಮತ್ತೆ ಓಪನ್ ಮಾಡಿ ಮತ್ತೆ ಸಿಮೆಂಟೆಲ್ಲ ತೆಗೆದು ಮತ್ತೆ ಇವೆಲ್ಲ ಕ್ಲೀನ್ ಮಾಡ್ಬೋದು, ಆದರೆ ಗ್ಯಾರಂಟಿ ಇಲ್ಲ, ಮತ್ತೆ ಇನ್ಫೆಕ್ಷನ್ ಆಗ್ಬೋದು ಅಂತ ಅವ್ರು ಹೇಳಿದ್ದಾರೆ. ಬೆಟರ್ ಇದಕ್ಕೇನಂದರೆ ಈ ಹಲ್ಲನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಡ್ರಿಲ್ ಮಾಡಿ ಒಂದು ನಟ್ಟು ಥರ ಹಾಕ್ಬಿಟ್ಟು ಹೊಸ ಹಲ್ಲು ಕೂರಿಸ್ತಾರೆ, ಆರ್ಟಿಫಿಷಿಯಲ್ ಹಲ್ಲು ಅಂತ ಈಗ ಡಾಕ್ಟ್ರ್ ಹೇಳ್ತಾರೆ. ಈಗ ಇವಳ ಮೇಲೆ ಡಿಪೆಂಡು ಮತ್ತು ಡಾಕ್ಟ್ರ್ ಮೇಲೆ ಡಿಪೆಂಡ್. ಅಲ್ಲಿ ಡಾಕ್ಟ್ರು ಹೇಳಿರೋದು ರಿಮೂವ್ ಮಾಡಿಬಿಡಿ ಅಂತ, ಇವಳು ಹೆಂಗೆ ಈಗ ಕಾಲು ತಗೊಳ್ತಾಳೆ ಅನ್ನೋದೇ ಈಗ ಮ್ಯಾಟ್ರು. ನೀವು ಹೇಳಿ ಗೈಸ್. ಆದ್ರೆ ಏನಂದರೆ ಇವಾಗ ಇನ್ನೊಂದು ಇದು ಈ ಪ್ರೊಸೀಜರ್ ಎಲ್ಲ ಮಾಡಿಸ್ಕೊಂಡು ನಾನು ಆಂಟಿಬಯೋಟಿಕ್ಸ್ ನುಂಗ್ಬೇಕಾಗುತ್ತೆ. ಆದರೆ ಅವಾಗ ಒಂದು 3 ದಿನ ಬೇಬಿಗೆ ಫೀಡ್ ಮಾಡೋಂಗಿಲ್ಲ. ಇದಕ್ಕೆಲ್ಲ ಒಬ್ರು ಇದ್ದಾರೆ ನನ್ನ ಸೀನಿಯರ್, ಅವ್ರಿಗೆ ಫೋನ್ ಮಾಡಬೇಕು. ಅಮೃತ ಅಭಿಷೇಕ್ ಆಗದಂಗೆಲ್ಲ ನಮ್ಗಾಗುತ್ತೆ. ಅವರು ಮೋಸ್ಟ್ ಆಫ್ ದ ಟೈಮ್ ಇದೇ ಒಂದು ಇದು ಸೇಮ್ ಕಾನ್ಸಿಕ್ವೆನ್ಸಸ್ ಅಲ್ಲಿ ಇರ್ತೀವಿ ನಾವಿಬ್ರು. ಈಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಒಪಿನಿಯನ್ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಈ ವಿಷಯದಲ್ಲಿ ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದಾಳೆ, ಏನು ಅಧ್ವಾನ ಮಾಡಾಕ್ಬಿಟ್ಟಿದ್ದಾರೆ ಟೀತ್ನ. ಹಾಗಾಗಿ ಜೋಪಾನವಾಗಿ ಬೇರೆ ಬೇರೆ ಡಾಕ್ಟ್ರ್ ಹತ್ರ ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಕನ್ಸಲ್ಟೇಷನ್ ಮಾಡ್ತಾಯಿದ್ವಿ. ಯಾಕಂದರೆ ಹಲ್ಲು ಒರಿಜಿನಲ್ ಅಲ್ವಾ, ಹಾಗಾಗಿ ಡಬಲ್ ಚೆಕ್. ಮೇಜರಾಗಿ ನನ್ನ ಹೆಂಡತಿಗೆ ಭಯ, ಅದಕ್ಕೆ. ಮೈ ಗಾಡ್, ಲಾಟ್ಸ್ ಆಫ್ ಡಿಫ್ರೆಂಟ್ ಒಪಿನಿಯನ್ಸ್ ಗೈಸ್. ಈಗ ನಾನು ಇನ್ನೊಂದು ಡೆಂಟಿಸ್ಟ್ ಹತ್ರ ಹೋಗಿದ್ದೆ. ಏನಕ್ಕೆ ಅಂತ ಅಂದರೆ ನಾನು ತುಂಬ ಕನ್ಫ್ಯೂಸ್ ಆಗ್ತಿದ್ದೀನಿ. ನಾನು ಹೇಳ್ದಂಗೆ ಡೆಂಟಲ್ ಡಾಕ್ಟರ್ ಎಲ್ಲರೂ ಒಬ್ರೊಬ್ರು ಒಂದೊಂದು ಒಪಿನಿಯನ್ಸ್ನ ಪಾಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಹೋದಾಗ ಸ್ವಲ್ಪ ಕನ್ವಿನ್ಸ್ ಆದೆ ಅಂದ್ಕೊಳ್ಳಿ. ನಾನು ಇವಾಗ ಹೋಗಿದ್ದ ಡಾಕ್ಟರ್ ಹತ್ರ. ಅವ್ರು ಏನು ಹೇಳಿದ್ರು ಅಂದರೆ, ಮೇಡಮ್ ಹೌದು ಪ್ರಾಬ್ಲಮ್ ಇದೆ ಅಲ್ಲಿ, ಆದರೆ ನಿಮಗೆ ಪೇಯ್ನ್ ಬರ್ತಾ ಇದೆಯಾ, ನೋವಿದೆಯಾ? ಇಲ್ಲ, ನನಗೆ ಆ್ಯಕ್ಚುಲಿ ಇಲ್ಲ. ನಾನು ಇದನ್ನು ಹಾಕ್ಸ್ಕೊಂಡು ಇಟ್ಸ್ ಬೀನ್ ಆಲ್ರೆಡಿ 10, 11, 12 ಇಯರ್ಸ್ ಅರೌಂಡ್ ಅಷ್ಟಾಗ್ಬಿಟ್ಟಿದೆ. ಸೊ ಇಲ್ಲಿವರೆಗೂ ನೋವು ಬಂದಿಲ್ಲ ಅಂದರೆ ಅದು ಮುಂದೇನೂ ಪ್ರಾಬ್ಲಮ್ ಮಾಡಲ್ಲ. ಮಾಡಿದಾಗ ನೀವು ಪೂರ್ತಿ ಅಲ್ಲನ್ನ ರಿಮೂವ್ ಮಾಡಿಸ್ಕೊಳ್ಳೋದು ಆ ಥರ ಮಾಡ್ಕೊಳ್ಳಿ. ಸುಮ್ಮನೆ ಅದನ್ನು ಫೋರ್ಸ್ಫುಲಿ ಹಲ್ಲನ್ನ ಕಿತ್ತಾಕೋದು ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಅಲ್ಟಿಮೇಟ್ಲಿ. ಆಮೇಲೆ ಏನಾಗುತ್ತೆ, ತಿನ್ನೋವಾಗೆಲ್ಲ ಇನ್ನು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿದಾಗ ಕಷ್ಟ ಆಗುತ್ತೆ. ಸೊ ಈಗ ಈ ಕಡೆ ಯಾಕಂದರೆ ಆ ರೂಟ್ ಇದೆ ಅಲ್ವಾ, ರೂಟ್ ಚೆನ್ನಾಗಿದೆ, ಕೆನಲೆಲ್ಲ ಕರೆಕ್ಟ್ ಕ್ಲೀನಾಗೇ ಇದೆ. ಸೊ ನಾವು ಈಗೇನಾಗಿದೆ ಅಂದರೆ ಆ ಕ್ಯಾಪು ಕೆಳಗಡೆ ಬಂದಿದೆ ಬಿಕಾಸ್ ಆಫ್ ಏಜ್, ಅದು ಯೂಸ್ ಮಾಡಿ ಏಜ್ ಆಗಿದೆ. ಸೊ ನೀವು ಕ್ಯಾಪ್ ಚೇಂಜ್ ಮಾಡ್ಕೊಳ್ಳಿ. ಇದನ್ನ ತೆಗೆಯೋದು ಬೇಡ ಹಲ್ಲು. ಯಾಕಂದರೆ ಡೆಂಟಿಸ್ಟ್ ಆಗಿ ನಾವು ಹೇಳೋದೇನೆಂದರೆ ಒರಿಜಿನಲ್ ಹಲ್ಲೇ ಯಾವಾಗೂ ಇಟ್ ಇಸ್ ಸೇಫ್. ಯಾವಾಗೂ ಅದನ್ನು ಉಳಿಸೋದಕ್ಕೇನೆ ನಾವು ಯಾವಾಗೂ ಯೋಚನೆ ಮಾಡಬೇಕು. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿದಾಗ ಅದು ಖಂಡಿತ ಆರ್ಟಿಫಿಷಿಯಲ್ ಆಗೇ ವರ್ಕ್ ಮಾಡುತ್ತೆ. ಅದು ನಾನು ಬೇರೆ ಮೂಳೆ ಕಡಿಯೋ ರೇಂಜ್ಗೆ ಏನು ಮಾಡ್ತೀನಿ ಅಂತ ನನಗೆ ನಂಬಿಕೆ ಇಲ್ಲ. ಈಗ ಇದು 2 ಒಪಿನಿಯನ್ ಬಂದಿದೆ. 2 ಒಪಿನಿಯನ್ನು ಸಂಜೆ ಮರು ಒಪಿನಿಯನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ ಗೈಸ್, ನೀವು ಒಂದ್ಸಲ ನನಗೆ ಹೇಳಿ ಏನು ಬೆಟರ್, ಯಾವುದು ಎ ಆಪ್ಷನ್ ಏನೋ ಆಪ್ಷನ್ ಬಿನ. ಇದು ನಮ್ಮ ಹಳೆ ಏರಿಯಾ ಮೌಲ್ಯ. ಇಲ್ಲಿ ಮಕ್ಕಳಿಗೇನು ಬಟ್ಟೆ ತರಕ್ಕೆ ಹೋಗಿದ್ದಾಳೆ. ಟೋಪಿ ಸೆಲೆಕ್ಷನ್ ಮಾಡ್ತಾ ಇದೆಯಾ? ಟೋಪಿ ಬ್ಲೂ ಚೆನ್ನಾಗಿದೆ, ಬ್ಲೂ. ಈ ಶಿಂಗೆ ಸ್ನಾನ ಆಗ್ತಿದೆ ನೋಡಿ. ಹೇ ಈಶ್ವರ, ಸ್ನಾನ ಆಗ್ತಿದ್ಯಾ? ಆಯ್ತಾ ಮಸಾಜ್ ಎಲ್ಲ ನಿಂತು? ಅದಕ್ಕೇನೆ ನಾನು ನಮ್ಮಿಬ್ರಿಗೂ ಸೇಮ್ ಪ್ರಾಬ್ಲಮ್ ಅಲ್ವಾ, ಅದು ಸೇಮ್ ಅಲ್ಲು ನನಗೆ ಎಲ್ಲ ಆಗಿದೆ, ಸೇಮ್ ಅಲ್ಲು. ಈಗ ಏನಂತಂದ್ರೆ ನಮ್ಮ ಅಕ್ಕನ ಹತ್ರ ಸೇಮ್ ರಾಶಿ ಸೇಮ್ ನಕ್ಷತ್ರದವರು ಸೇಮ್ ಹಲ್ ಪ್ರಾಬ್ಲಮ್ ಬಂದಿರೋದಕ್ಕೆ ಅದನ್ನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವಳು ಅದೇ ಹೇಳ್ತಾ ಇರೋದು, ಒರಿಜಿನಲ್ ಹಲ್ನ ಯಾವತ್ತೂ ಕಿಳ್ಸ್ಕೊಳಕ್ಕೆ ಹೋಗಬೇಡಿ, ನಾನು ಮಾಡಿದ ತಪ್ಪನ್ನ ಮಾಡಬೇಡಿ ಅಂತ ನಮ್ಮ ಅಕ್ಕ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ಹೇಳ್ತಾರಲ್ವಾ, ಫುಲ್ ಇನ್ಫೆಕ್ಷನ್ ಆಗಿದೆ, ಈ ಹಲ್ಲಿದೆ ಯೂಸ್ ಇಲ್ಲ ಅಂತ ಹೇಳ್ತಾರಲ್ಲ. ಆದ್ರೆ ಹಲ್ಲಿದೆ ನಿನಗೆ, ನನಗೆ ಈಗ ಹೇಳ್ತಾವ್ರೆ ಇನ್ಫೆಕ್ಷನ್ ಇದ್ರೂನು ತೆಗೆದ್ಬಿಟ್ಟು ಸೀಲ್ ಮಾಡಿಸ್ಕೋಬಹುದಿತ್ತು, ಬಟ್ ನೀನ್ ಏನಕ್ಕೆ ತೆಗ್ಸ್ಕೊಂಡೆ ಅಂತ ಬೈದ್ರೆ ನಾನೇನ್ ಮಾಡ್ಲಿ? ಡಾಕ್ಟರ್ನ ದೇವ್ರಂತ ನಂಬ್ಕೊಂಡೋಯ್ತೀವಿ, ಅವರೇ ಕಿತ್ ಕಳಿಸಿದ್ರೆ ನಾವೇನ್ ಮಾಡೋದು? ನಿನಗೆ ಗೊತ್ತು, ಹುಚ್ಚಿ ತರ ನಾನ್ ಬ್ರಷ್ ಮಾಡ್ತಿರ್ತೀನಿ ಕುತ್ಕೊಂಡು. ಅಲ್ಲ, ಹುಚ್ಚಿ ತರ ಮಾಡೋದಲ್ಲದೆ ಬೇರೆಯವ್ರಿಗೆಲ್ಲ ಬೇರೆ ಟಾರ್ಚರ್ ಕೊಡೋದು. ನಾನು ನೀಟಾಗಿ ಇಟ್ಕತ್ತೀನಿ, ನೀವು ನೀಟಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ನನ್ ಮುಂದೆ ಹಲ್ಲು ಬಿಡ್ಬೇಡಿ ಯಾರು. ನೀಟಾಗಿ ಇಟ್ಕೊಳ್ಳೋರು ಹಲ್ಲೇ ಹಿಂಗಾದ್ರೆ ಏನ್ ಗತಿ ಅಂತ. ಅದಕ್ಕೆ ಅಭಿ ಅಂತಾನೆ, ಹುಳಗಳು ತಿನ್ನಕ್ ಒಂಚೂರು ಊಟ ಆದ್ರೂ ಕೊಡ್ಬೇಕು.
ಅವಾಗ ಕರೆಕ್ಟು ಹುಳಗಳಿಗೆ ಒಂಚೂರು ಊಟ ಬಿಟ್ರೆ ನನ್ನ ತಿನ್ನೋದು ಬಿಡುತ್ತದು. ಅದಕ್ಕೆ ನೀನ್ ತಿನ್ಕತ್ತ ಹೋಗ್ತಾನೆ ಅದೇ. ಇಲ್ಲಿ ನೋಡಿ ಈಶಾ ಇದ್ದಾನೆ. ಸೂಪರ್ ಆಗೈತಂತೆ. ನಮ್ಮಕ್ಕಂಗೆ ನಂಬಕ್ಕೆ ಆಗ್ತಾ ಇಲ್ವಂತೆ. ಈಗ ಕೈಯಲ್ಲಿ ಎತ್ಕೊಂಡಂಗೈತೆ ಆಲ್ರೆಡಿ ಸ್ಕೂಲ್ ಮಗಾಗೆ. ವಾ ಇಲ್ಲಿ ತೋರ್ಸು ಅನು ಇಲ್ಲಿ. ವಾ ಹೀರೋ ಹ್ಯಾಪಿ ಹ್ಯಾಟ್ ಸೂಪರ್. ಸರಿ ನಾನು ಹಂಗೆ ಹೊಟ್ಬಿಡ್ತೀನಿ ಪಾಪ. ಈಶನ್ ಬಿಟ್ಬಿಟ್ಟು ಬರ್ಬೇಕಲ್ಲ. ಅವ್ನು ಪಾಪ ಗಾಡಿ ಅಡ್ಡ ಬಂದಾಗ ಬಂದ್ಬಿಟ್ರೆ ಕಷ್ಟ. ಅವ್ನು ನೋಡ್ರಿ ಡೋರ್ ಹಾಕಕ್ಕೆ ಹೋಗ್ತಾರ ನೋಡೋನು. ಏನಿದು? ಡೈರಿ. ಈಗ ಇಲ್ಲಿ ಅವ್ನು ಏನೇನು ಮಾಡ್ದ ಇವೆಲ್ಲ ಕಳಿಸ್ತಾರೆ ಬರೆದು. ಕನೆಕ್ಟ್ ಟು ಟೀಚರ್ಸ್, ಸೆಟ್ ಸರ್ಕಲ್ ಶೇಪ್ ಕ್ರಾಫ್ಟ್ ಕಳಿಸ್ಬೇಕು. ಕುದಿಯ ಸಾರಿ ಯಾಕಮ್ಮ ಕೈ ಇಟ್ರಿ? ಸುಟ್ಬಿಟ್ಲು ಕಣವ ಅವಳು ಪಾಪ. ನನ್ನ ಹೆಂಡತಿ ಮೇಲೆ ಅನ್ಯಾಯ ಮಾತಾಡ್ಬಿಡಿ ನೀವು. ಪಾಪ ಅವ್ಳು ಸುಟ್ಲು. ಅವ್ಳು ಸಾಂಬಾರು ಹಾಕ್ತಿದ್ಲು, ನೀವು ತಾನೇ ಅಡ್ಡ ಕೈ ಹಾಕಿದ್ದು. ಆಡ್ರಿ ಎಷ್ಟು ಆಡ್ತೀರ ಅಂತ ಅವಳು. ಆಡ್ರಿ ಇನ್ನೊಂದು ಒಳ್ಳೆ ಫೋಟೋ ಹಾಕಿ ಕಿತ್ತಾಡಿಯ ಮೇಲೆ ಅಂತ. ಇನ್ನು ಸಖತ್ತು ಬ್ರೈನ್ ಫ್ರಾಗ. ನೀನು ಆಗಲೇ ಬ್ಯಾಗ್ ತೆಗಿಯಕ್ಕೆ ಹೋಗಿದ್ದು ಊಟ ಮಾಡೋದು ಇಲ್ವಾ ಅಂತ. ಆದರೆ ಡೈರಿ ಸಿಕ್ಬಿಟ್ಟು ಎಲ್ಲ ಮರ್ತೋದೆ. ಆಹಾ ಏನವ ತಿಂತಾರದ ನಾನೀಗ. ಸೊಪ್ಪು ತಿನ್ಬೇಕು ಪಾಪ. ಇದು ಪಲ್ಯ ಅವನು ಹೇಳಿದ. ಅಲ್ಲಲ್ಲ ಅದೇನೋ ಹೇಳ್ತಿದ್ರಲ್ಲ ಹೇಳಮ್ಮ. ಈಗ ಕೂದಲಿಲ್ವಲ್ಲ? ಕೂದಲೆಲ್ಲ ವರಲಕ್ಷ್ಮಿ ಹಬ್ಬ ಹೆಂಗೆ ಮಾಡ್ತೀಯ ಅಂದರೆ ಫ್ಯಾನ್ಸಿ ವರಲಕ್ಷ್ಮಿ ಹಬ್ಬ ಮಾಡ್ತಾಳಂತೆ. ಲಕ್ಷ್ಮಿ ಕೂದಲು ನೋಡ್ಕೊಂಬತ್ತಾಳ. ಕೂದಲು, ಕಿವಿ ವಾಲೆ, ಮೂಗ್ಬಟ್ಟು, ಕೈ ಮಳೆ. ಇದಿಲ್ ಹೃದಯ ನೋಡಿ ಬರೋದಲ್ಲ, ಭಕ್ತಿ ನೋಡಿ ಬರೋದು. ಒಂದಿನಕ್ಕೋಸ್ಕರ ಕೂದಲೆಲ್ಲ ಒಂದು ದಿವಸಕ್ಕೋಸ್ಕರ ಒಂದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ವರ್ಷ ಎಲ್ಲ ಕೂದಲು ಬಿಟ್ಕೊಂಡಿರ್ಬೇಕಂತ ನಾನು. ಬಟ್ ಈಗ ನಿಮಗೆ ಮೌಲ್ಯ ಕೂದಲು ಕಟ್ ಮಾಡಿದ್ದು ಎಷ್ಟೋ ತುಂಬ ಒಳ್ಳೆದಾಯ್ತು ಅಂತ ಅವಾಗೆಲ್ಲ ಹೇಳ್ತಿದ್ರಲ್ಲ. ಯಾವತ್ತು ಒಂದ್ಸಲ ಯಾಕೆ ಇವಾಗ ನನ್ನನ್ನು ಯಾಕೆ ಎಲ್ಲರ ಹತ್ರ ಬಯಸ್ಬೇಕು? ಇಲ್ಲ ಇದು ನಿಂಗೆ ಈಗ ಸೆಟ್ ಆಯ್ತು, ಚೆನ್ನಾಗಿ ಕಾಣ್ತಿದ್ದೆ ನಿಜವಾಗ್ಲೂ. ನಮ್ಮ ಸೆಟ್ ಆಯ್ತಲ್ಲಮ್ಮ. ಅವಾಗ ಹಂಗೆ ಅಂದಿದ್ದವರು. ನೀವು ಬಾಯ್ ಕಟ್ ಮಾಡ್ಕೊಂಡು ಬಂದಲ್ಲ ಫಸ್ಟೇ ಪಾಪ ನೀ ಪಾಪ ಸೂಪರ್ ಅಂತಾನೆ ಅಂದಿದ್ದು. ಹೆಂಡ್ತಿ ಅಮ್ಮ ಇನ್ನೇನು ಮಾಡೋಕ್ಕಾಗತ್ತೆ, ಚೆನ್ನಾಗಿಲ್ಲ ಅಂತಂದರೆ ಬಿಡ್ತಾಳ. ನೀನು ಹಿಂಗೆ ಸಮಾಧಾನ ಮಾಡ್ತಿದ್ಯಾ? ಇಲ್ಲ, ಅವ್ರು ಯಾವಾಗ ನಿಜ ಮಾತಾಡ್ತಾರೆ ಸುಳ್ಳು ಮಾತಾಡ್ತಾರೆ ನನಗೆ ಗೊತ್ತು. ನಾನು ಆಡಾಡು ಆಟ ಆಡು. ನಮ್ಮ ಅಪ್ಪನ ಸಾಂಗ್ ಅದು. ನಮ್ಮನ್ನೆಲ್ಲ ನಾವೆಲ್ಲ ಮಾಡ್ತಾಯಿದ್ರೆ ಆಡು ಆಟ ಆಡು, ಆಮೇಲೆ ನಾನು ತೋರಿಸ್ತೀನಿ ಅಂತ. ಆಮೇಲೆ ನಾನು ಏನಾರು ಬೈತಾ ಇದ್ದೆ, ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು. ಏನು ಮಾವ ಮೂಗ ಅಂತ ಅವಾಗ ಆಗ್ಬಿಡ್ತಾರೆ. ಹೆಂಡತಿ ಕೇಳೋವಾಗ, ಮಕ್ಳು ಕೇಳೋವಾಗೆಲ್ಲ ಮೂಗ ಅವರು. ಇವಾಗ ಹೇಳು. ಬಾಡಿ ಮಸಾಜು, ಸ್ಪೈನಲ್ ಕಾರ್ಡ್ ಅದೇನೋ ಮಾಡಿದ್ರು. ಮತ್ತೆ ಈ ಕಾಲುಗಳ ಅದನ್ನ ಚಿಕ್ಕ ಚಿಕ್ಕ ಪಿನ್ ತರ ಚುಚ್ಚಿದ್ರು. ಅದೇನೋ ಏನೋ ಹೇಳ್ತಾರೆ ಆಕ್ಯುಪಂಕ್ಚರ್. ಆಕ್ಯುಪೇಷನ್ ಕರೆಕ್ಟ್. ಆಕ್ಯುಪೇಷನ್ ಅಲ್ಲ, ಪಂಚರ್ ಅದು. ಆಕ್ಯುಪಂಕ್ಚರ್ ಆಕ್ಯುಪಂಕ್ಚರ್ ಅಲ್ಲ. ಏನೇನಿದೆ ಅಂದ್ರು ನಿನ್ಗೆ? ನಾನು ಅವರೇ ಕೇಳಿದ್ರು, ನಾನು ಎಲ್ಲ ಹೇಳಿದೆ. ಸೈನಸ್ ಇದೆ ನನಗೆ, ಸಿಗರೇಟ್ ಜಾಸ್ತಿ ಆಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ. ವೆರಿ ಗುಡ್ ಬಾಯ್ ಅಂತ ಅಲ್ಲಿ ಪ್ರಶಸ್ತಿ ಕೊಟ್ರಾ? BP ಎಷ್ಟಿತ್ತವ? ಬಿಪಿ ನಾರ್ಮಲ್ ಬಾವ. ಎಲ್ಲಿ ನಿನ್ನ ಹ್ಯಾಟು? ಹೊಸ ಹ್ಯಾಟು ತೋರಿಸು. ಎಲ್ಲಿ ಹ್ಯಾಟು? ವಾವ್, ಸೋ ಗುಡ್. ಈಶಾ ಅವರ ಅಪ್ಪ ನಾಯೇ ತಾನೆ. ಇದೇನಿದು? ಏನು ಮಾಡ್ತೀವಿ? ಇದೇನಿದು? ನೋಡಿ ನೋಡಿ, ಈಶಾ ಇದೇನಿದು? ಇದೇನಿದು ಡಿಸೈನು? ಅವನೇ ಡಿಸೈನ್ ಮಾಡ್ಕೊಂಡಿದ್ದಾನೆ. ಎಲ್ಲಿ ತೋರಿಸಿ, ನಾನು ನೋಡ್ತೀನಿ. ಕಚ್ಚಿರೋದು ಅದು ಆರ್ಟ್. ಕೊಡಮ್ಮ, ಸೆಕೆಂಡ್ ಕೊಡಮ್ಮ, ಅಮ್ಮಂಗೆ ಸೆಕೆಂಡ್ ಕೊಡಮ್ಮ.
ಸೆಕೆಂಡ್ ಕೊಡು. ಪಾಪ ಅದೇ ಇದರಲ್ಲಿ ಎತ್ಕೋತೀಯಾ, ನೆನಪಿರಲಿ. ಲ್ಯಾಬ್ಸ್ ಮೇಲೆಲ್ಲ ಹಾಕೊಂತೀಯ ಬೇಬಿನ, ಅದಕ್ಕೇನು ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಮಟನ್ನು ಅಲ್ಲಿ ಕಟ್ ಮಾಡೋದನ್ನ ನಾನು ತೋರಿಸಿಲ್ಲ, ಯಾಕಂದರೆ ಲಾಸ್ಟ್ ಟೈಮು ನೀವು ಹೇಳಿದ್ರಿ ತೋರಿಸ್ಬಿಡಿ ಕೆಲವೊಬ್ಬರಿಗೆ ಸ್ವಲ್ಪ ಡಿಸ್ಟರ್ಬ್ ಫೀಲ್ ಆಗುತ್ತೆ ಅಂತ. ದಟ್ಸ್ ವೈ ನಾನು ಅದನ್ನ ತೋರ್ಸಕ್ಕೆ ಹೋಗಿಲ್ಲ ಈಗ. ಓಕೆನಾ, ಒಳ್ಳೆ ಹುಡುಗ ಅಲ್ಲ ನಾನು, ನಮಗೆ ಇನ್ನೊಬ್ರಿಗೆ ಒಂಥರ ಡಿಸ್ಟರ್ಬ್ ಆಗೋದು ಬೇಡ. ಚಡ್ಡಿ ಲೀಕ್ ಆಗಿದೆ, ಅದಕ್ಕೆ ಇದ್ದಿರೋದು. ಪಾಪ ನಾಳೆ ಅವ್ನಿಗೆ ಹೇರ್ ಟ್ರಿಮ್ ಮಾಡಿಸ್ಲೇಬೇಕು. ತುಂಬ ಇಚ್ಚಿಂಗ್, ಅವ್ನಿಗೆ ಇರಿಟೇಟ್ ಆಗ್ತಾ ಇದೆ ಅದು. ಓಕೆ, ಮೌಲಿಗೆ ಒಳ್ಳೆ ಫೇವ್ರೆಟ್ ಮಟನ್ ರೆಸಿಪಿ ರೆಡಿ ಆಗ್ತಾಯಿದೆ. ಅದು ಮೌಲ್ಯ ಅವಳ ಬ್ಲಾಗ್ಸಲ್ಲಿ ತೋರಿಸ್ತಾಳೆ. ಆ್ಯಂಡ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ಹೋಗ್ತಾ ಇದ್ದಲ್ಲ ಪಾಪ, ಫಿಲ್ಮ್ಸ್ ದೃಢಮ್ ಅಂತ, ದೃಢಮ್ ಅದನ್ನು ಏನೋ ಇಂಗ್ಲೀಷಲ್ಲಿ ದೃಢಮ್ ಅಂತ ಹಾಕೋರೆ. ದೃಢವಾಗಿ ನಿಂತ್ಕೊಳ್ಳೋದು ದೃಢಮ್. ಓ, ನಾನೀಗ ಅನ್ನೋ ಜೊತೆ ಆಟಾಡ್ತಾ ಇದ್ದೀನಿ. ನನ್ನ ಮಗ ಎಷ್ಟು ಕೇರಿಂಗ್ ಅಂದರೆ, ತಾನು ಕುಡಿಯೋದಲ್ದೇ ಆ ಬೆಕ್ಕುಗೂ ನೀರು ಕುಡಿಸ್ತಾ ಇದ್ದಾನೆ. ಅಷ್ಟು ಕೇರಿಂಗ್ ಅಲ್ವಾ ಮಗನೇ? ಕೂಡ್ಸು ಮಗನೇ, ಕೂಡ್ಸು. ಅಯ್ಯೋ, ಕೂಡ್ಸಮ್ಮ. ಆನೋ ಪಾಪಚ್ಚಿ ಅಲ್ಲ ಮಗನೇ, ಮ್ಯಾವ್ ಅಂತ. ಅಯ್ಯೋ ದೇವರೇ, ಐ ಲವ್ ಯು ಅಣ್ಣ. ನೋಡಿ ಐ ಲವ್ ಯು ತೋರಿಸ್ತವನೆ. ಸೂಪರ್. ಹಾಂ, ನಾವು ಆಟ ಸಾಮಾನಿಗೆ ಏನು ತಗೊಂಬಂದವ್ ನೋಡಿ. ಸುಬ್ಬಿ ಏನು ತಗೊಂಬಂದ ನೋಡಿ ಇಲ್ಲಿ. ಹೆಂಗೆ ಎಟಕ್ಸ್ತು ಎಲೆ ಎತ್ಕೊಂಬಂದವನು ಆಟ ಸಾಮಾನಿಗೆ ಅಳ್ತನಿಗೆ. ಅದು ಆಟ ಸಾಮಾನು, ಅದು ಅಡುಗೆ ಸಾಮಾನು. ನೀನು ಊಟ ಮಾಡ್ತೇ ಗೊತ್ತಾ? ಅಡುಗೆ ಸಾಮಾನು. ಅಯ್ಯೋ ಬಿಡುವಂತೆ. ಈಗ ನಾನು ಮತ್ತು ಮಾವ ಮಾತಾಡ್ತಾ ಕೂತಿದ್ದು, ಅಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇತ್ತು, ಮಟನ್ ಬಿರಿಯಾನಿ. ನಾವು ಅವ್ರ ತಂಗಿ ಜೊತೆ ಆಟ ಆಡ್ಕೊಂಡು, ಅಪ್ಪ ಆ್ಯಂಡ್ ಇಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಹೊಟ್ಟೆ ಉರ್ಸ್ಕೊಂಡು, ನಮ್ದೆಲ್ಲ ಹೊಟ್ಟೆ ಉರ್ಸ್ಕೊಂಡು. Show me your open book. Yeah, 11. 1, do it right. 11. Yes, 2. Yeah, very good. Yeah. No, good. This good. This one. ಓಕೆ, ಸಮಯ ಇವಾಗ 9:30. ನಾವೀಗ ಊಟಕ್ಕೆ ಬಂದಿದ್ದೀವಿ. ಓ ಮೈ ಗಾಡ್, ಮಟನ್ ಚಾಪ್ಸ್ ಆ್ಯಂಡ್ ಮಟನ್ ಬಿರಿಯಾನಿ ಸೂಪರಾಗಿ ನಮ್ಮ ಸುಬ್ಬಿ ಮಾಡಿದ್ದಾರೆ. ಆ್ಯಂಡ್ ಅದ್ರದ್ದು ರೆಸಿಪಿ ಮೌಲ್ಯ ಏನದು ಪ್ರೊಮೋ ಬಾಸ್ಕೆಟಲ್ಲಿ ಅವರು ಇದು ಮಾಡಿದ್ದಾರೆ. ನನಗೆ ಆಲ್ರೆಡಿ ಬಾಯಲ್ಲಿ ವಾಟರ್ ಇದೆಯಾ? ನೋಡ್ರಿ ಸಾಕು. ಇಲ್ಲ ಸಾಕು, ನನಗೆ ಗ್ರೇವಿ ಸಾಕು.
ಗ್ರೇವಿನೇ ಹಾಕಿಲ್ಲ ಜಾಸ್ತಿ. ಊಟ ಮಾಡವು. ಆಯ್ತು 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 ಹಾಕಿರೋ ತಿನ್ನು. ವಾವ್ ಡಾನ್ಸ್ ಆನವ್ ನೋಡಿ ಹ್ಯಾಪಿ ಬರ್ಡೇ ಹೇಳ್ತಾನೀಗ. ಹ್ಯಾಪಿ ಬರ್ಡೇ ಆನವ್, ಹ್ಯಾಪಿ ಬರ್ಡೇ ಟು ಯು. ಅದ್ರ ಹ್ಯಾಟ್ಗಳು ಚೆನ್ನಾಗಿರುತ್ತಲ್ವಾ. ಬಾಯ್ ಈಶು ಮಗನೇ. ಪಾಪ ಅಲ್ಲೆಲ್ಲ ಕರ್ಕೊಂಡೋಗ್ಬಿಡಿ, ಅವ್ರು ಅಟ್ಯಾಕ್ ಮಾಡ್ತಾರೆ ನನ್ನ ಮಗನ್ನ. ನೀವಿದ್ದೀರ ನಿಮ್ಮನ್ನೂ ಅಟ್ಯಾಕ್ ಮಾಡ್ತಾರೆ. ಗೈಸ್ ಒಂದು ಬೊಂಬಾಟ್ ಭೋಜನ ಆಯಿತು. ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ದೃಶ್ಯ. ಇಲ್ಲಿ ಇಲಿ ಇದೆ, ಕಾಣಿಸ್ತಾ ಇದೆಯಾ? ಓ ಈ ಇಲ್ಲಿ ಏನಾದರೂ ಬೀದಿ ನಾಯಿಗಳು ಕಾಣಿಸ್ಬಿಟ್ರೆ ಕಷ್ಟ. ಕಕ್ಕ ಮಾಡೋದು ಬಿಟ್ಟು ಬಂದ. ಓಕೆ ಬೇಡ, ಅದಲ್ಲಿ ಇಲ್ಲಿ ಹಂಗೆ ಕೂತಿದೆ ಎದುರ್ಕೊಂಡು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಡಿಕೆ ಹಾಕೊಂಡ್ಬಿಟ್ಟಿದ್ದೀನಿ. ಲವ್ ಯು ಆಲ್, ಬಾಯ್.